ದೇವರಾಜು ಅರಸ್ ಬಡಾವಣೆಯಲ್ಲಿರುವ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಜನವರಿ 31ರಿಂದ ಫೆಬ್ರವರಿ 4ರವರೆಗೆ ರಥೋತ್ಸವ ಹಾಗೂ 27ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಸಮಿತಿಯ ಗೌರವಾಧ್ಯಕ್ಷ ಆರ್ಜಿ ನಾಗೇಂದ್ರ ಪ್ರಕಾಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 31ರ ಬೆಳಗ್ಗೆ 7:30ಕ್ಕೆ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಕ್ಷೀರಾಭಿಷೇಕ, ದೀಪಾರಾಧನೆ, ಶ್ರೀ ಗಂಗಾ ಪೂಜೆ, ಶ್ರೀ ಗಣಪತಿ ಪೂಜೆ, ಶ್ರೀ ಮಹಾಗಣಪತಿ ಸಹಸ್ರನಾಮ ಹೋಮ ನಡೆಯಲಿದೆ. ಸಂಜೆ 5 ಗಂಟೆಗೆ ಶೀಲಾ ನಟರಾಜ್ ಮತ್ತು ಸಂಗಡಿಗರಿಂದ ದೇವರಾಮ ಮತ್ತು ಭಜನೆ ನಡೆಯಲಿದೆ. ಸಂಜೆ 7ರಿಂದ ಡಾಕ್ಟರ್ HB ಮಂಜುನಾಥ್ ಹಾಗೂ ಜಗನ್ನಾಥ್ ನಾಡಿಗೇರ್ ಅವರಿಂದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಫೆಬ್ರವರಿ 1 ಮತ್ತು 2ರಂದು ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಹೋಮ ಹವನಗಳು ನಡೆಯಲಿವೆ ಎಂದು ಹೇಳಿದರು. ಜನವರಿ 4ರಂದು ಬೆಳಗ್ಗೆ 8 ಗಂಟೆಗೆ ಪಂಚದ್ರವ್ಯ ಪಂಚಾಮೃತ ಅಭಿಷೇಕ ನಡೆಯಲಿದ್ದು, ಮಧ್ಯಾಹ್ನ 12:05ರಿಂದ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ರಥೋತ್ಸವ ಮಂಗಳ ವಾದ್ಯಗಳೊಂದಿಗೆ ನೆರವೇರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಜಿಲ್ಲಾ ಮಂತ್ರಿ SS ಮಲ್ಲಿಕಾರ್ಜುನ್, ಶಾಸಕ ಶಾಮನೂರು ಶಿವಶಂಕರಪ್ಪ, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಮೇಯರ್ ಚಮನ್ ಸಾಬ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಪ್ರಕಾಶ್ ಪಾಟೀಲ್, ತಾತ ವೆಂಕಟಚಲಪತಿ ಶೆಟ್ರು, ವಿ ವೀರೇಂದ್ರ ಭದ್ರರಾವ್, ನಾಗಭೂಷಣ್ ಕಡೆಕೊಪ್ಪ, ತಾತ ಕೆ ಜಯಂತ್, ಶ್ರೀನಿವಾಸ್, ಸಚಿನ್ ಇದ್ದರು. 4ನೇ ತಾರೀಕು ಫೆಬ್ರವರಿ ಅಂದು ರಥೋತ್ಸವ ಮತ್ತು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇವಸ್ಥಾನ ನಡೆದು ಬಂದಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ 5 ದಿನ ನಾವು ಕಾರ್ಯಕ್ರಮನ ಹಮ್ಮಿಕೊತೀವಿ. 5 ದಿನವೂ ಸಹಿತ ಹೋಮ ಹವನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು, ಕಲ್ಯಾಣೋತ್ಸವಗಳು ಇವನ್ನೆಲ್ಲವನ್ನೂ ಸಹಿತ ನಾವು ಮಾಡ್ಕೊತ ಬಂದಿದ್ದೀವಿ. ಅದೇ ಪ್ರಕಾರ ಈ ವರ್ಷವೂ ಸಹಿತ ನಾವು ಮಾಡ್ತಾಯಿದ್ದೀವಿ. ಈ ವರ್ಷ 31ನೇ ತಾರೀಕು ಬಂದುಬಿಟ್ಟು ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವ್ರಿಗೆ ಕ್ಷೀರಾಭಿಷೇಕ, ಮೇಯ್ನಾಗಿ ಮಹಾಗಣಪತಿ ಸಹಸ್ರನಾಮ ಹೋಮ, ಸಂಜೆ 5 ಗಂಟೆಗೆ ಶೀಲಾ ನಟರಾಜ್ ಮತ್ತು ಸಂಗಡಿಗರಿಂದ ದೇವರ ನಾಮ ಮತ್ತು ಭಜನೆ. ಅವತ್ತು ಸಂಜೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ HB ಮಂಜುನಾಥ್ ಮತ್ತು ಶ್ರೀ ಜಗನ್ನಾಥ್ ನಾಡಿಗರ್ ಅವರಿಂದ ಉಪನ್ಯಾಸ ಇರ್ತದೆ. 2ನೇ ದಿನ ಅಂದರೆ 1ನೇ ತಾರೀಕು ಮಾತಾ ಅನ್ನಪೂರ್ಣೇಶ್ವರಿಗೆ ಪುಷ್ಪಾರ್ಚನೆ ಇರ್ತದೆ. ಗಣಪತಿ ಸುದರ್ಶನ ಮಂಡಲ, ಕಳಶ ಸ್ಥಾಪನೆ, ದುರ್ಗಾ ಸಪ್ತಶತಿ ಪಾರಾಯಣ, ವಿಶೇಷವಾಗಿ ನವಗ್ರಹ ಶಾಂತಿ ಹೋಮ, ಪ್ರತಿಯೊಂದು ಗ್ರಹಗಳಿಗೂ 108 ಸಲ ಸಮಿತ್ತು ಚರು ಆಜ್ಯ ಮಿಶ್ರಿತ ಹೋಮವನ್ನು ನೆರವೇರಿಸ್ತಾ ಇದ್ದೀವಿ. ಸಂಜೆ 5 ಗಂಟೆಗೆ ವಿಷ್ಣುವಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ತುಳಸಿ ಅರ್ಚನೆ ಅಂತ ಇಟ್ಕೊಂಡಿದ್ದೀವಿ. ಅದು ಲಲಿತ ಸಹಸ್ರನಾಮದೊಂದಿಗೆ ಕುಂಕುಮಾರ್ಚನೆ, ದೇವಿ ಭಜನಾ ಮಂಡಳಿ ಹಾಗೂ ಇತರ ಭಜನಾ ಮಂಡಳಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. 1998ನೇ ಇಸ್ವಿ ರಥಸಪ್ತಮಿಯ ವಿಶೇಷ ದಿನದಂದು ಮಾತಾ ಅನ್ನಪೂರ್ಣೇಶ್ವರಿ ದೇವಿಯನ್ನು ನಮ್ಮ ಹಿರಿಯರು ದಾವಣಗೆರೆ ದೇವರಾಜು ಬಡಾವಣೆ A ಬ್ಲಾಕ್ನಲ್ಲಿ ಸ್ಥಾಪಿಸಿದರು. ಅಂದಿನಿಂದ ಸದರಿ ದೇವಸ್ಥಾನದ ಅಭಿವೃದ್ಧಿಗೆ ಅಧ್ಯಕ್ಷರುಗಳು, ನಿರ್ದೇಶಕರು ಕಾಲಕಾಲಕ್ಕೆ ಅನುಗುಣವಾಗಿ ಅಭಿವೃದ್ಧಿಯನ್ನು ಮಾಡುತ್ತಾ ಬಂದಿರುತ್ತಾರೆ. ನಂತರ 8/6/2003ರಂದು ಮಾತಾ ಅನ್ನಪೂರ್ಣೇಶ್ವರಿ ಗರ್ಭಗುಡಿ ಹಿಂಭಾಗದಲ್ಲಿ ದತ್ತಾತ್ರೇಯ ಸ್ವಾಮಿ, ನಾಗಲಿಂಗೇಶ್ವರ ಸ್ವಾಮಿ ಹಾಗೂ ಸತ್ಯನಾರಾಯಣ ಸ್ವಾಮಿ ದೇವರನ್ನು ಪ್ರತಿಷ್ಠಾಪಿಸಿ, ಆನಂತರದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿಯೂ ಕೂಡ ಆಂಜನೇಯ ಸ್ವಾಮಿಯಾಗಿ ನವಗ್ರಹಗಳನ್ನು ಪ್ರತಿಷ್ಠಾಪಿಸಲಾಯಿತು. ದೇವಸ್ಥಾನದಲ್ಲಿ ಸಕಲ ಭಕ್ತರಿಗೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ನಿತ್ಯ ಪೂಜೆಗಳನ್ನು ಕೂಡ, ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಸಂಕಷ್ಟಿಗಳಲ್ಲಿ ನಾವುಗಳು ಭಕ್ತರ ಅನುಕೂಲಕ್ಕೆ ತಕ್ಕಂತೆ ಹಬ್ಬಗಳನ್ನು ಆಚರಿಸುತ್ತಾ ಬರುತ್ತಿರುತ್ತೇವೆ. ಅಲ್ಲದೆ ವರ್ಷದ ಇತರೆ ಹಬ್ಬಗಳಾದ ಶ್ರಾವಣ ಮಾಸ, ದಸರಾ, ಕಾರ್ತಿಕ ಮಾಸ, ಧನುರ್ಮಾಸ ಇವುಗಳನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾ ಪ್ರತಿ ವರ್ಷವೂ ಕೂಡ ರಥಸಪ್ತಮಿಯ ದಿನದಂದು ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವರ ಪ್ರತಿಷ್ಠಾಪನೆಯ ಅಂಗವಾಗಿ ವಾರ್ಷಿಕೋತ್ಸವವನ್ನು ಹಾಗೂ ರಥೋತ್ಸವವನ್ನು ಕೂಡ ಆಚರಿಸುತ್ತಾ ಬಂದಿರುತ್ತೇವೆ. ಇದರ ಅಂಗವಾಗಿ 5 ದಿನಗಳ ಕಾಲ ನಾವುಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷವಾದಂಥ ಪೂಜೆ, ಹೋಮ, ಹವನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಲ್ಯಾಣೋತ್ಸವಗಳನ್ನು ಕೂಡ ನೆರವೇರಿಸುತ್ತಾ ಬಂದಿರುತ್ತೇವೆ.
ಅದೇ ಥರ ಫೆಬ್ರವರಿ 2ನೇ ತಾರೀಕು ಚಂಡಿಕಾ ಯಾಗವನ್ನು ಕೂಡ ಹಾಗೂ ಅಂದೇ ರಾತ್ರಿ ಸೀತಾರಾಮ ಕಲ್ಯಾಣವನ್ನು ಸಹ ನಡೆಸಲಾಗುತ್ತದೆ.